ಇನ್ನೊಂದು ಕಡೆಗೆ ಹಾಸನದ ಎಂಪಿ ನಿವಾಸವನ್ನ ಸೀಸ್ ಮಾಡೋ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಎಂಪಿ ಹೌಸ್ನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಅಂತ ದೂರನ್ನ ಮಹಿಳೆ ಕೊಟ್ಟಿದ್ರು. ಸ್ಥಳ ಮಹಜರನ್ನ ಇಲ್ಲಿ ನಡೆಸಲಾಯಿತು ನಿನ್ನೆ ಅಷ್ಟೇ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಪಿ ನಿವಾಸವನ್ನ ಸೀಸ್ ಮಾಡಿದ್ದಾರೆ. ದೇವೇಗೌಡರಿಗೆ ನೀಡಿರುವಂತಹ ಸಂಸದರ ನಿವಾಸವನ್ನ ಸೀಸ್ ಮಾಡೋ ಕೆಲಸ ಆಗಿದೆ. ಮಾಜಿ ಪ್ರಧಾನಿ ಎಂಬ ಕಾರಣಕ್ಕೆ ಎಂಪಿ ನಿವಾಸವನ್ನ ಈ ಹಿಂದಿನ ಸರ್ಕಾರ ನಿರ್ಮಾಣ ಮಾಡಿಕೊಟ್ಟಿತ್ತು 2019ರಲ್ಲಿ. ಸೊ ಇಲ್ಲೇ ನಿರಂತರವಾಗಿ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ಆಗಿದೆ ಅಂತ ಸಂತ್ರಸ್ತೆಯರು ಹೇಳ್ತಾ ಇರೋದ್ರಿಂದ ಹೆಚ್ಚಿನ ಸಾಕ್ಷಿ ಕಲೆ ಹಾಕೋ ನಿಟ್ಟಿನಲ್ಲಿ ಹಾಗೂ ಹೆಚ್ಚಿನ ವಿಚಾರಣೆ ಅಗತ್ಯತೆ ಹಾಗೂ ಒನ್ಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವರನ್ನು ಕೂಡ ಇಲ್ಲಿಗೆ ಸ್ಥಳ ಮಹಜರಿಗೆ ಕರ್ಕೊಂಡು ಬರಬೇಕಾಗತ್ತೆ. ಸೊ ಕಾನೂನು ಪ್ರಕ್ರಿಯೆಗಳು ಸುದೀರ್ಘವಾಗಿ ನಡಿಬೇಕಾಗಿರೋದ್ರಿಂದ ಸದ್ಯಕ್ಕೆ ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಈ ನಿವಾಸವನ್ನ ತೆಗೆದುಕೊಂಡಿದ್ದಾರೆ.